ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಕೋಳಿ ಸಾರು ಮಾಡೋದನ್ನ ತೋರಿಸ್ತಿದ್ದೀನಿ. ನಾನಿವಾಗ ಒಂದು ಪ್ಯಾನ್ಗೆ ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಅರಿಶಿಣ ಎಲ್ಲ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಕಾರ್ತಿಕ್ ಮಾಸ ಮುಗಿದ್ಮೇಲೆ ಇವತ್ತು ಫಸ್ಟ್ ಡೇ ನಾನ್ ವೆಜ್ ಮಾಡ್ತಾ ಇರೋದು. ನೀವು ಎಲ್ಲ ಇವತ್ತು ನಾನ್ ವೆಜ್ ಅಡುಗೆ ಮಾಡಿ ಊಟ ಮಾಡಿದ್ರ ಅಂತ ಕಮೆಂಟ್ ಮಾಡಿ. ಈಗ ಬೆಳ್ಳುಳ್ಳಿ ಮತ್ತು ಶುಂಠಿನೂ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಫಸ್ಟ್ ನಾನು ಎಲ್ಲ ಮಸಾಲೆನ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಕೆಲವರು ಹಸಿ ಮಸಾಲೆನೇ ಹಾಕ್ಕೋತಾರೆ, ಬಟ್ ನಾನು ಹುರಿದ್ಬಿಟ್ಟೆ ಮಾಡೋದು. ಮತ್ತಿಲ್ಲಿ ಒಂದು ಟೊಮೆಟೊ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1.5 kg ಚಿಕನ್ಗೆ ಮಾಡ್ತಾಯಿರೋದು ಸಾರು. ಟೊಮೆಟೊ ಆದಷ್ಟು ಕಡಿಮೆನೇ ಯೂಸ್ ಮಾಡೋದು ನಾನ್ ವೆಜ್ಗೆ. ಎಲ್ಲ ಚೆನ್ನಾಗಿ ಪ್ಯಾನಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಮೆಣಸು ಹಾಕ್ಕೊಳ್ಳಿ. ಇವಾಗ ನಾನು ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಹುರ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಡಲೆಪಪ್ಪು ಒಂದು ಸ್ವಲ್ಪ ಮತ್ತು ತೆಂಗಿನಕಾಯಿ, ಹಸಿ ಕೊಬ್ಬರಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನಾನಿವಾಗ ಚಿಕನ್ನ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ. ಅಂದರೆ ಒಲೆ ಮೇಲೆ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ಹಾಕ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ, ಪುದೀನ ಸೊಪ್ಪು ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದಾದಮೇಲೆ ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೋಬೇಕಾಗುತ್ತೆ. ತೊಳೆದಿಟ್ಕೊಂಡು ನೋಡ್ಬೋದು, ಇಲ್ಲಿ ನೋಡಿ ಮೊಟ್ಟೆ ಕೋಳಿದು. ಈಗ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಒಬ್ಬೊಬ್ರದ್ದು ಒಂದೊಂದು ಶೈಲಿ ಇರುತ್ತೆ ಸಾರು ಮಾಡೋದು. ನಾನು ಈ ಥರ ಮಾಡ್ತೀನಿ, ಮತ್ತು ಇನ್ನೊಂದು ಥರನೂ ಮಾಡ್ತೀನಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನೋಡಿ, ಈ ಥರ ಒಂದು ಎರಡು ಇಟ್ಕೊಂಡು ಪಾತ್ರೆನ ಕೆಳಗಡೆ ಇರೋದನ್ನೆಲ್ಲ ಮೇಲೆಗೆ ಎತ್ತಾಕೋಬೇಕಾಗುತ್ತೆ ಚಿಕನ್ನ. ಮತ್ತು ನೋಡಿ, ಅದು ಚಿಕನ್ ಅಂದರೆ ಸ್ವಲ್ಪ ಹಂಗೆ ಸುಂಡಿಸ್ಕೋಬೇಕು ಮತ್ತು ಅದರಲ್ಲಿರೋ ನೀರೆಲ್ಲ ಹೋಗಬೇಕು. ನೋಡಿ, ಆ ನೀರು ಕಾಣ್ತಿದೆಯಲ್ಲ, ಆ ನೀರೆಲ್ಲ ಹೋಗೋವರೆಗೂ ಒಲೆ ಮೇಲೇ ಇಟ್ಟಿರಿ. ಆಮೇಲೆ ನೀವು ಮಸಾಲೆ ಹಾಕೋಬೇಕಾಗುತ್ತೆ. ನಾನಿವಾಗ ಇದಕ್ಕಿಲ್ಲಿ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕ್ಕೊಂಬಿಡ್ತೀನಿ ನಾನು. ನೋಡಿ ವಿಡಿಯೋದಲ್ಲಿ ಉಪ್ಪು ಹಾಕ್ಕೊಂಡು ಈಗ ನೀರೆಲ್ಲ ಇಂಬ್ರಿದೆ ಚೆನ್ನಾಗಿ. ನಾನಿವಾಗ ರುಬ್ಬಿರೋ ಅಂತ ಅವಾಗ ಏನು ನಾವು ಹುರಿದಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ನುಣ್ಣಗೆ ರುಬ್ಬಿಟ್ಟು ಈ ಚಿಕನ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ನಿಮಗೆ ನೀರು ಎಷ್ಟು ಅಳತೆ ಬೇಕು, ಅಂದರೆ ಸಾರು ನಿಮಗೆ ತೆಳು ಬೇಕಾ ಅಥವಾ ಗಟ್ಟಿಗೆ ಬೇಕಾ, ಗ್ರೇವಿ ಥರ ಬೇಕಾ, ನಿಮಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಂಡು ಲಾಸ್ಟಲ್ಲಿ ನಾನು ಸ್ವಲ್ಪ ಇಲ್ಲಿ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಕೊಟ್ಬಿಟ್ಟು, ನೋಡಿ ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಸಾರನ್ನ. ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ. ಮತ್ತು ಈ ಮೊಟ್ಟೆ ಕೋಳಿ ಏನಂದರೆ ತುಂಬ ಬೇಯಿಸ್ಬೇಕಾಗುತ್ತೆ. ನಾನಿಲ್ಲಿ ಒಂದು 8 ವಿಷಲ್ ತೊಗೊಂಡಿದ್ದೀನಿ. 8 ವಿಷಲ್ಗೆ ನೋಡಿ ಎಲ್ಲ ಚೆನ್ನಾಗಿ ಬೆಂದು ಈ ಥರ ಎಣ್ಣೆ ಬಿಟ್ಕೊಂಡಿದ್ರೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ನೋಡ್ಬೋದು ನೀವು. ನೋಡಿ, ಚೆನ್ನಾಗಿ ನುಣ್ಣಗೆ ಬೆಂದಿದೆ. ಬಿಸಿ ಬಿಸಿ ಮುದ್ದೆ ಜೊತೆ ಇವತ್ತಿನ ನಮ್ಮ ಊಟ ಹೀಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.